ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಜ್ಜಿ ಮನೆ ಡೇ 2 ಆಯುಧ ಪೂಜೆ ವ್ಲಾಗ್. ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಮಹಡಿ ಮೇಲೆ ಕೂತ್ಕೊಂಡು ಬೆಳಗಿನ ವೈಬ್ನ ಎಂಜಾಯ್ ಮಾಡಿದೆ. ಅಷ್ಟರೊಳಗೆ ನನ್ನ ಪುಟ್ಟ ಮರಿಗಳು ಎದ್ರು. ಇನ್ನು ಎದ್ದು ಆಟ ಆಡ್ತಾ ಇದ್ರು. ಇನ್ನು ಅವಳೊಬ್ಳು ಚಿಕ್ಕವಳಂತೂ ಭಾರಿ ತುಂಡೆ ಆಗಿರೋದ್ರಿಂದ ಅಲ್ಲಿ ಪಕ್ಕದಲ್ಲೇ ಸ್ವಿಚ್ ಬೋರ್ಡ್ ಇತ್ತು, ಹೋಗೋದು ಸ್ವಿಚ್ ಹಾಕೋದು, ಕರೆಂಟ್ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಿದ್ಲು. ಇನ್ನು ಮಕ್ಕಳ ಜೊತೆ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಇನ್ನು ಊರಲ್ಲಿದ್ದಾಗ ಅಂದರೆ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಅರ್ಲಿ ಮಾರ್ನಿಂಗು ಆಗ್ತಾ ಇರಲಿಲ್ಲ. ಎದ್ದು ಅವ್ರು ಹೇಳೋದಕ್ಕಿಂತ ಮುಂಚೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರ್ತಿದ್ದೆ. ಹಾಗಾಗಿ ಇನ್ನು ಎದ್ದು ಹೊರಗಡೆ ಬಂದು ಪಾತ್ರೆ ಎಲ್ಲ ತೊಳ್ಕೊಟ್ಟು ಹಂಗೆ ನಮ್ಮ ಅಜ್ಜಿ ಮನೆಗೆ ಅಂತ ಬಂದೆ, ನಮ್ಮ ಅತ್ತೆ ಮನೆಯಿಂದ. ಅಲ್ಲಿ ಬರೋದ್ರೊಳಗೆ ನಮ್ಮ ಅಜ್ಜಿ ಕಸ ಎಲ್ಲ ಹೊಡ್ಕೊಳ್ತಿದ್ರು ಹಬ್ಬಕ್ಕೆ ಮನೆ ಒರೆಸ್ಲಿಕ್ಕೆ. ಇನ್ನು ಅವ್ರು ನಮ್ಮ ಅಜ್ಜಿಗೆ ಹೆಲ್ಪ್ ಮಾಡೋಣ ಅಂತ ಮನೆ ಕಸ ಗುಡಿಸಿದ್ರಲ್ಲ, ಮಗು ಕೊಟ್ಬಿಟ್ಟು ಮನೆಯನ್ನು ಒರೆಸ್ಕೊಟ್ಟೆ. ಮನೆಯನ್ನು ಒರೆಸಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಬಾಗಿಲಿಗೆ ರಂಗೋಲಿ ಎಲ್ಲನೂ ಹಾಕ್ಕೊಟ್ಟೆ. ಇನ್ನು ಮಗುನ ಎತ್ಕೊಂಡು ನನಗೂ ಬೇಜಾರಾಗಿತ್ತಲ್ಲ, ಹಂಗಾಗಿ ನಮ್ಮ ಅಜ್ಜಿ ಕೈ ಕೊಟ್ಟು ಅವ್ರು ಎತ್ಕೊಂಡಿದ್ರು. ಇನ್ನು ಅಲ್ಲಿಂದ ಮತ್ತೆ ನಮ್ಮ ಅತ್ತೆ ಮನೆಗೆ ಬಂದು ಪಲಾವ್ ಮಾಡಿದ್ರು. ಟಿಫನ್ ಎಲ್ಲ ಮುಗಿಸ್ಕೊಂಡು ಮಗಳಿಗೆ ರಾಗಿ ಸರಿ ಮಾಡಿಕೊಟ್ಟೆ. ಅವಳು ಪಲಾವ್ ತಿನ್ನಲಿಲ್ಲ, ಖಾರ ಆಗಿತ್ತು ಅಂತ. ಹಾಗಾಗಿ ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೆಲ್ಲ ಮಂಗಿಸ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ಅವರು ನಮ್ಮ ಅತ್ತೆಯವರು ಈರುಳ್ಳಿ ಎಲ್ಲ ಕುಯ್ಕೊಳ್ತಿದ್ರು. ನಮ್ಮ ಕಡೆ ಎಲ್ಲ ಖಾರನೇ, ಸಿಹಿ ಅಡಿಗೆ ಇಕ್ಕೋದಿಲ್ಲ, ಖಾರ ಅಡಿಗೆ ಇಕ್ತಾರೆ. ಇನ್ನು ಅವಾಗೆ ಮಕ್ಕಳನ್ನೆಲ್ಲ ಮಂಗಿಸ್ಬಿಟ್ಟು ಬಂದನಲ್ಲ, ಇನ್ನು ಹೂವೆಲ್ಲ ಕೊಟ್ಕೊಟ್ಟು ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆದೆ. ಫ್ರೆಶ್ ಅಪ್ ಮಾಡಿ ಮತ್ತೆ ಅಜ್ಜಿ ಮನೆ ಕಡೆಗೆ ಹೊರಟೆ. ಇನ್ನು ಅಜ್ಜಿ ಮನೆ ಕಡೆಗೆ ಹೋಗೋದ್ರೊಳಗೆ ಅವರು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಿದ್ರು. ಇನ್ನು ನನ್ನ ಮಗಳು ನಿಂತ್ಕೊಂಡು ಆಟ ಆಡ್ತಿದ್ಲು. ಅವಳು ಆಟ ಆಡೋದ್ರ ಜೊತೆಗೆ ಬಾಗಿಲಲ್ಲಿ ಇದ್ದಿದ್ದು ಆಮೇಲೆ ತೆಗ್ದು ನಮ್ಮ ಮನೆಗೆಲ್ಲ ಇಕ್ಕೋದು, ಅವಳ ಅಡಿಗೆ ಇಕ್ಕೊಳ್ಳೋದೆಲ್ಲ ಮಾಡ್ತಾಯಿದ್ಲು. ಇನ್ನು ಸಂಜೆಗೆ ನಮ್ಮ ಅಣ್ಣ ಮನೆಗೆ ಬಂದ. ಇನ್ನು ಅವರು ಕೂಡ ಹಬ್ಬಕ್ಕೆ ಬಂದ್ರಲ್ಲ, ಮಾಮ ಅಂತ ನನ್ನ ಮಗ ಅವನ ಜೊತೆಲೇ ಆಟ ಆಡ್ತಿದ್ದ. ಇನ್ನು ನಮ್ಮ ಅಣ್ಣ ನನ್ನ ಮಗಳನ್ನ ಆಟ ಆಡ್ಸೋಕ್ಕೆ ಅಂತ ಬಂದು ಅವ್ರು ಬರೋದ್ರೊಳಗೆ ಮನೆಗೆ ಬಿಟ್ಟಿದ್ಲು. ಯಾಕೆ ಅಂದರೆ ಅವ್ನು ಬಂದಿದ್ದು ಸಂಜೆ 5 ಗಂಟೆ ಆಗಿಬಿಟ್ಟಿತ್ತು. ಅವಳು ನಿದ್ದೆ ಮಾಡ್ತಾಯಿದ್ಲು. ಇನ್ನು ಅವಳು 5 ಗಂಟೆಯಲ್ಲಿ ಮನಗ್ದವಳು 7 ಗಂಟೆ ಆದರೂ ಎದ್ದೇಳಲಿಲ್ಲ. ಕೊನೆಗೆ ನಾನೇ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಿದ್ದಾಯಿತು ಮತ್ತೆ ಪುನಃ ನಮ್ಮ ಅತ್ತೆ ಮನೆಗೆ. ಇನ್ನು ಹೋಗೋದ್ರೊಳಗೆ ಎಲ್ಲರೂ ಎಡಿಗೆ ಇಕ್ಕಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ನಮ್ಮ ತಾತ ಮತ್ತು ನಮ್ಮ ಅಣ್ಣ ಎಲ್ಲ. ಇನ್ನು ನಾವು ಎಡಿಗೆ ಖಾರ ಮತ್ತು ಸಿಹಿ ಎರಡೂ ಸೇರಿಸಿ ಎಡಿಗೆ ಇಕ್ತೀವಿ. ನಾವು ಬರೀ ಸಿಹಿ ಮಾತ್ರ ಎಡಿಗೆ ಇಕ್ಕಿ ಮಾರನೇ ಬೆಳಗ್ಗೆಗೆ ಖಾರ ಎಡಿಗೆ ಇಕ್ಕೋದಿಲ್ಲ. ಅಂದರೆ ಒಂದೊಂದು ಕಡೆ ಒಂದೊಂದು ಥರ. ಇನ್ನು ಎಡಿಗೆ ಇಕ್ಕಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಭರ್ಜರಿ ಬಾಡೂಟ ಇರುತ್ತಲ್ವ, ಅದನ್ನೆಲ್ಲನೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿಂದ್ವಿ. ಇಂಥ ಫಂಕ್ಷನ್ ಟೈಮಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ